ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಎದ್ದು ಬೇಗ ಕಿಚನ್ಗೆ ಬಂದು ಕಿಚನ್ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿರ್ತೀವಿ, ಅದಕ್ಕೆ ಫಸ್ಟ್ ಕಿಚನ್ದು ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಅಮಾವಾಸ್ಯೆ ಬೇರೆ ಆಗಿರೋದ್ರಿಂದ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡೇ ನಾವು ಅಡುಗೆ ಮಾಡಬೇಕಾಗುತ್ತೆ. ಮನೆಯೆಲ್ಲ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಇದು ಕಸ ಗುಡಿಸೋದು ಎಲ್ಲ ನೀಟಾಗಿ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಫಸ್ಟ್ ನಾನು ಅಡುಗೆ ಮನೆಗೆ ಬಂದು ಫಸ್ಟ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಕಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು. ಸೋಮವಾರನೂ ಆಗಿದೆ, ಅಮಾವಾಸ್ಯೆನೂ ಆಗಿದೆ. ಫಸ್ಟು ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ಗೋಸ್ಕರ ನಾನು ಚಳಿ ವಾತಾವರಣ ಇರೋದ್ರಿಂದ ಕಷಾಯ ಮಾಡ್ಕೊಳ್ಳೋಣ ಅಂತ ಕಷಾಯ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ತುಂಬ ನೀರು ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸು, 1 ಟೇಬಲ್ ಸ್ಪೂನು ಧನಿಯಾ ಬೀಜ, ಕೊತ್ತಂಬರಿ ಬೀಜ, ಒಂದು ಚಕ್ಕೆ, ಒಂದು 4-5 ಲವಂಗ, ಸ್ವಲ್ಪ ಶುಂಠಿ ಜಜ್ಜಿರೋಂಥದ್ದು, ಸ್ವಲ್ಪ ಅರಿಶಿನ ಪುಡಿ, ಒಂದು 4-5 ಎಲೆ ಪುದೀನ ಎಲೆ, ಇಷ್ಟು ಹಾಕಿ ಚೆನ್ನಾಗಿ ರಸ ಬಿಡೋವರೆಗೂ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಟೇಸ್ಟ್ಗೆ ಇಷ್ಟು ಚೆನ್ನಾಗಿ ಪಲಾವ್ ಎಲೆ ಎಲ್ಲ ಹಾಕಿ ಇಷ್ಟು ಚೆನ್ನಾಗಿ ಕುದಿಸ್ಬೇಕು. ಕುದ್ದು ಅದು ಚೆನ್ನಾಗಿ ಘಮ ಬರಬೇಕು. ಮತ್ತು ಅರ್ಧ ಗ್ಲಾಸ್ ಆಗಬೇಕು ರಸ ಬಿಟ್ಟಷ್ಟು. ಅದು ಖಾರ ಇರಬೇಕಾದ್ರೇ ನಾವು ಕುಡಿಬೇಕಾಗುತ್ತೆ. ಬಿಸಿ ಮತ್ತು ಖಾರನೇ ಕುಡಿಬೇಕು. ಆ ಗಂಟ್ಲಲ್ಲಿ ಏನಾದರೂ ಸೋಂಕು ಥರ ಬ್ಯಾಕ್ಟೀರಿಯಾಗಳೇನಾದರೂ ಇದಾಗಿದ್ದರೂ ಸ್ವಲ್ಪ ಎಲ್ಲ ಶಮನ ಆಗುತ್ತೆ. ಮತ್ತು ಕಡಿತ ಆಗಲಿ ಶೀತ ಕೆಮ್ಮು ಏನು ಇಲ್ಲದ್ರೂ ಸ್ವಲ್ಪ ಬೇಗನೆ ಕ್ಯೂರ್ ಆಗುತ್ತೆ, ಚೆನ್ನಾಗಾಗುತ್ತೆ. ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಕಷಾಯ ಮಾತ್ರ. ಈ ಕೊರೋನಾ ಅಂತ ಇದ್ದಾರೆ, ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಇದು ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದಾಗುತ್ತೆ, ಬೆನಿಫಿಟ್ ಇದೆ. ಕುಡಿದ್ಬಿಟ್ಟು ನೋಡಿ, ಬೇಕಾದ್ರೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ. ಖಾರ ಆಗಿದ ತಕ್ಷಣ ಎಂಥದೇ ಕೆಮ್ಮು ಶೀತ ಇದ್ದರೂ ಕಫ ಇದ್ದರೂ ಹೊರಗಡೆ ತೆಗೆದುಬಿಡುತ್ತೆ. ಮತ್ತು ನನ್ನ ಪುದೀನ ತುಂಬಾ ಇತ್ತು, ಪುದೀನ ನೀರಿಗೆ ಹಾಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತೊಗೊತಾ ಇದ್ದೀನಿ. ಪುದೀನ ಮತ್ತು ಒಂದು ಸ್ವಲ್ಪ ಅರ್ಧ ಚಕ್ಕೆ, ಒಂದು ಸ್ವಲ್ಪ ಶುಂಠಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಅಷ್ಟೇ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಅದರಿಂದನೂ ತುಂಬಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಹೊಟ್ಟೆಗೆ ಗ್ಯಾಸ್ಟ್ರಿಕ್ ಥರ ಅಸಿಡಿಟಿ ಏನಾದರೂ ಪ್ರಾಬ್ಲಮ್ ಇದ್ದರೂ, ಹೊಟ್ಟೆ ನೋವಿದ್ದರೂ ತುಂಬಾ ಬೇಗ ಶಮನ ಆಗುತ್ತೆ. ಇದನ್ನು ಆಗಾಗ ನೀವು ಬೆಳಗ್ಗೆ ಹಾಲೊಟ್ಟೆಯಲ್ಲೇ ಆಗಲಿ ಮಧ್ಯಾಹ್ನ ಯಾವಾಗಲೇ ಆಗಲಿ ನಿಮ್ಗೆ ಟೈಮ್ ಸಿಕ್ತಾಗ ಒಂದೊಂದು ಗ್ಲಾಸ್ ಆದರೆ ಹಾಲೊಟ್ಟೆಗೆ ಕುಡಿದ್ರೆ ತುಂಬಾ ಒಳ್ಳೆಯದು. ಇದು ಕುಡಿಯೋಕ್ಕೂ ಅಷ್ಟೇ ಕಬ್ಬಿನ ಜ್ಯೂಸ್ ನಾವು ಕುಡಿತೀವಲ್ಲ ಅದೇ ಥರನೇ ಟೇಸ್ಟ್ ಬರುತ್ತೆ. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗಾಗ ನಾನು ಹೆಲ್ತ್ ಬೆನಿಫಿಟ್ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ, ನಿಮಗೆಲ್ಲ ಬರುತ್ತೆ. ಬೇಕಾದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಾನು ದೋಸೆಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಚಟ್ನಿಗೆ ರೆಡಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ದೋಸೆ ಜೊತೆಗೆ ಕಡಲೆಬೀಜ ಚಟ್ನಿ, ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಕಾಯಿ ಚಟ್ನಿ ಯಾರೂ ಅಷ್ಟು ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಕಡಲೆಬೀಜ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ ಮತ್ತು ಹುರ್ಗಡ್ಲೆ, ಸ್ವಲ್ಪ 4-5 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕಿ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಆಮೇಲೆ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಚಳಿಗೆ ದೋಸೆ ಮತ್ತು ಚಟ್ನಿ ಸ್ವಲ್ಪ ಖಾರ ಇಟ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಚಟ್ನಿ ಖಾರ ಇರೋದ್ರಿಂದ ನನ್ನ ಮಗ ತಿನ್ನೋದಿಲ್ಲ, ಅದಕ್ಕೋಸ್ಕರ ಅವನಿಗೆ ಕಿಚಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕಿಚಡಿನೂ ಮಾಡ್ತೀನಿ. 1-2 ಟೇಬಲ್ ಸ್ಪೂನ್ ಅಕ್ಕಿ ಹಾಕ್ಕೊತೀನಿ ಅವನೊಬ್ಬನಿಗೆ ಮಾತ್ರ. 1-2 ಟೇಬಲ್ ಸ್ಪೂನ್ ಅಕ್ಕಿ, ಒಂದು ಅರ್ಧ ಟೇಬಲ್ ಸ್ಪೂನು ಹೆಸರುಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗರಿಬೇಳೆ ಇಷ್ಟು ನೀರಲ್ಲಿ ನೀಟಾಗಿ ತೊಳ್ಕೊಂಡು, ಒಂದು ಅರ್ಧ ಕ್ಯಾರೆಟು ಮತ್ತು ಒಂದು ಬೀನ್ಸು ತರಕಾರಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅದು, ಮತ್ತು ಒಂದು ಸ್ವಲ್ಪ ಜೀರಿಗೆ, 1-2 ಮೆಣಸಿನಕಾಳು, ಒಂದು ಹೆಸರು ಬೆಳ್ಳುಳ್ಳಿ ಇಷ್ಟನ್ನು ನೀರಲ್ಲಿ ನೀಟಾಗಿ ತೊಳ್ಕೊಂಡಿದ್ದೀನಲ್ಲ ಬೇಳೆ, ಅದಕ್ಕೆ ಜಜ್ಜಿ ಹಾಕಬೇಕಾಗುತ್ತೆ. ಎಷ್ಟು ಬೇಕೋ ನೀರು ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ, 1-2 ಮೆಣಸುಕಾಳು, ಸ್ವಲ್ಪ ಉಪ್ಪು ಟೇಸ್ಟ್ಗೆ, ಒಂದು ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಮತ್ತು ತುಪ್ಪನೂ ಹಾಕ್ಕೊಂಡಿರ್ತೀನಿ. ತುಪ್ಪ ಎಲ್ಲ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ಮತ್ತು ಹೆಲ್ತ್ ಬೆನಿಫಿಟ್